ಎಲ್ರಿಗೂ ನಮಸ್ಕಾರ. ಯುಡೈಸ್ ಪ್ಲಸ್ನಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅಂದರೆ ವಿದ್ಯಾರ್ಥಿಗಳನ್ನು ನೆಕ್ಸ್ಟ್ ಕ್ಲಾಸಿಗೆ ಪ್ರಮೋಟ್ ಮಾಡೋದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಮೊದಲು ಗೂಗಲಲ್ಲಿ ಯುಡೈಸ್ ಪ್ಲಸ್ ವೆಬ್ಸೈಟನ್ನು ಓಪನ್ ಮಾಡಬೇಕು. ಯುಡೈಸ್ ಪ್ಲಸ್ ಅಲ್ಲಿ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ನೋಡಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತಿದೆ, ಕೇಸರಿ ಬಣ್ಣದಲ್ಲಿ. ಅದನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ನೋಡಿ ಸಿಲೆಕ್ಟ್ ಸ್ಟೇಟ್ ಅಂತಿದೆ, ಸ್ಟೇಟ್ ಕರ್ನಾಟಕವನ್ನು ಸಿಲೆಕ್ಟ್ ಮಾಡಿ ಆಮೇಲೆ ಗೋ ಅಂತೇಳಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್, ಟೀಚರ್ ಮಾಡ್ಯೂಲ್, ಸ್ಟೂಡೆಂಟ್ ಮಾಡ್ಯೂಲ್ ಅಂಥೇಳಿ ಓಪನ್ ಆಗ್ತದೆ. ಅಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸೈನ್ ಇನ್ ಪೇಜ್ ಓಪನ್ ಆಗ್ತದೆ. ಅಲ್ಲಿ ಯೂಸರ್ ನೇಮ್ ಅಂದರೆ ನಿಮ್ಮ ಶಾಲೆಯ ಡೈಸ್ ಕೋಡ್, ನಮ್ಮ ಶಾಲೆಯ ಡೈಸ್ ಕೋಡ್. ಯೂಸರ್ ನೇಮ್ ನಮ್ಮ ಶಾಲೆಯ ಡೈಸ್ ಕೋಡ್. ಪಾಸ್ವರ್ಡು ಯುಡೈಸ್ ಪ್ಲಸ್ಸನ್ನು ಓಪನ್ ಮಾಡಬೇಕಿದ್ರೆ ಹಾಕುವಂಥ ಪಾಸ್ವರ್ಡ್. ಅದಾದ ನಂತರ ಕ್ಯಾಪ್ಚಾವನ್ನು ಟೈಪ್ ಮಾಡಿ ಸೈನ್ ಇನ್ ಅನ್ನು ಕ್ಲಿಕ್ ಮಾಡಿ. ಈಗ ನಮ್ಮ ಶಾಲೆಯ ಯುಡೈಸ್ ಓಪನ್ ಆಯಿತು. ಅಲ್ಲಿ 2026-27 ಅನ್ನು ಸಿಲೆಕ್ಟ್ ಮಾಡಬೇಕು. ಸಿಲೆಕ್ಟ್ ಮಾಡಾದ ನಂತರ ಈ ರೀತಿ ಒಂದು ಪಾಪಪ್ ಮೆಸೇಜು ಬರ್ತದೆ, ಅದನ್ನು ಕ್ಲೋಸ್ ಮಾಡಿ. ಇಲ್ಲಿ ನೋಡಿ ಲೆಫ್ಟ್ ಸೈಡಿಗೆ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ ನಂತರ ಫಸ್ಟ್ ಆಪ್ಷನ್ ನೋಡಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ ನಂತರ ಇಲ್ಲಿ ನೋಡಿ ರೈಟ್ ಸೈಡಿಗೆ ಪ್ರೋಗ್ರೆಷನ್ ಮಾಡ್ಯೂಲ್ ಅಂತಿದೆ, ಅಲ್ಲಿ ಗೋ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ ನಂತರ ಸಿಲೆಕ್ಟ್ ಕ್ಲಾಸ್, ಸಿಲೆಕ್ಟ್ ಸೆಕ್ಷನ್ ಅಂತಿದೆ. ಕ್ಲಾಸನ್ನು ಫಸ್ಟ್ ಸ್ಟ್ಯಾಂಡರ್ಡು ಸೆಕ್ಷನ್ ಎ ಅಂತ ಸಿಲೆಕ್ಟ್ ಮಾಡಿ ಗೋ ಅಂತ ಕೊಟ್ಟರಾಯಿತು. ಆವಾಗ 1ನೇ ಕ್ಲಾಸಲ್ಲಿ ಇದ್ದಂತಹ ಎಲ್ಲ ಮಕ್ಕಳ ಹೆಸರು ಇಲ್ಲಿ ಬರ್ತದೆ. ಅವರ ಹೆಸರಿನ ಮುಂದೆ ಪ್ರೋಗ್ರೆಷನ್ ಸ್ಟೇಟಸ್ ಅಂತಿದೆ ನೋಡಿ, ಇಲ್ಲಿ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಅದನ್ನು ಸಿಲೆಕ್ಟ್ ಮಾಡಿ. ಅದಾದ ನಂತರ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಅಂತಿದೆ, ಅವರು ಆ ವಿದ್ಯಾರ್ಥಿಯ ಪರ್ಸೆಂಟೇಜನ್ನು ಇಲ್ಲಿ ಟೈಪ್ ಮಾಡಬೇಕು. ಅದಾದ ನಂತರ ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್, ಮಕ್ಕಳು ಹಾಜರಿದ್ದ ದಿನಗಳ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡಬೇಕು. ಅದಾದಮೇಲೆ ಸ್ಕೂಲಿಂಗ್ ಸ್ಟೇಟಸ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ 2 ಆಪ್ಷನ್ನು ಓಪನ್ ಆಗ್ತದೆ. ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್, ಲೆಫ್ಟ್ ಸ್ಕೂಲ್ ವಿತ್ TC ಅಂತಿದೆ. ಅಲ್ಲಿ ಆ ಶಾಲೆ ಮಕ್ಕಳು ನಮ್ಮ ಶಾಲೆಯಲ್ಲಿ ಮುಂದುವರಿತಾ ಇದ್ದರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತಿದೆ, ಅದನ್ನು ಸಿಲೆಕ್ಟ್ ಮಾಡಿ. ಮುಂದ್ಗಡೆ ಸೆಕ್ಷನನ್ನು ಎ ಅಂತ ಮಾಡಿದ್ರೆ ಅಪ್ಡೇಟ್ ಕೊಟ್ಟರೆ ಆಯಿತು. ಇಲ್ಲಿ ನೋಡಿ ಅಪ್ಡೇಟ್ ಅಂತಿದೆ ನೋಡಿ, ಅಪ್ಡೇಟ್ ಕೊಟ್ಟರೆ ಮಾಹಿತಿಗಳು ಅಪ್ಡೇಟ್ ಆಗ್ತದೆ. ಇಲ್ಲಿಗೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಎಲ್ಲರಿಗೂ ಧನ್ಯವಾದಗಳು.